ನಿನ್ನೆ ಮಳೆ ಬರ್ಬೋದು ಅಂತ ಮುನ್ಸೂಚನೆ ಇದ್ರೂ ಕೂಡ ಇಷ್ಟು ಜೋರಾಗಿ ಮಳೆ ಬರ್ಬೋದು ಅಂತ ಅಂದ್ಕೊಂಡಿರಲಿಲ್ಲ. ಕೆಲವು ಗಿಡಗಳು ಏನಾಗಿದೆ ಅಂತ ತೋರಿಸ್ತೇನೆ ನೋಡಿ. ಇದು ಪಪ್ಪಾಯಿಯ ಗಿಡಗಳನ್ನು ಬರಲಿಕ್ಕೋಸ್ಕರ ಬೀಜಗಳನ್ನು ಹಾಕಿದ್ದೆ. ಸುಮಾರು ಸಣ್ಣ ಸಣ್ಣ ಗಿಡಗಳು ಅಡ್ಡ ಬಿದ್ದು ಹೋಗಿದೆ, ಮುರಿದಿದೆ ಕೂಡ. ಇಲ್ಲಿ ನೀವು ನೋಡುವ ಹಾಗೆ ಈ ರೀತಿಯಾಗಿ ಹಾಳಾಗಿ ಬಿಡ್ಬೋದು ನೀರು ಬೀಳುವಂತಹ ಜಾಗದಲ್ಲಿ ಇದ್ದರೆ. ಕೆಲವುದನ್ನು ನೇರವಾಗಿ ಮಾಡಿ ಮತ್ತೆ ಮಣ್ಣನ್ನು ಬುಡಕ್ಕೆ ಹಾಕಿ ಗಟ್ಟಿ ಮಾಡಿದರೆ ಕೆಲವು ಗಿಡ ಚೆಂದ ಬರ್ಬೋದು. ಕೆಲವು ಬೀಳಲಿಲ್ಲ. ಯಾಕೆ ಹೇಳಿದರೆ, ಮಳೆ ಬಂದು ಸ್ವಲ್ಪ ಹೊತ್ತಲ್ಲಿ ನನಗೆ ನೆನಪಾಯಿತು ಇದಕ್ಕೆ ಮಳೆ ಬೀಳ್ದು ಹಾಳಾಗ್ಬೋದು ಹೇಳಿ ಅದನ್ನು ಮಳೆ ಬೀಳದ ಹಾಗೆ ಬಂದು ಇಟ್ಟೆ, ಆದ ಕಾರಣ. ಇನ್ನೊಂದು ಬೀಜದಿಂದ ಮಾಡಿದ್ದು ಕೆಂಪು ಮೂಲಂಗಿ ಗಿಡ. ಇದು ಕೂಡ ಅಷ್ಟೇ, ನೀರು ಬಿದ್ದು ಎಲ್ಲವೂ ಕೂಡ ಬಿದ್ದೋಗಿದೆ. ಇದನ್ನು ಇಲ್ಲಿಗೆ ಸ್ವಲ್ಪ ಸ್ಟ್ರೈಟ್ ಮಾಡಿ ನೆಟ್ಟು ನೆರಳಲ್ಲಿ ಇಟ್ಟರೆ ಸ್ವಲ್ಪ ಸರಿಯಾಗ್ಬೋದು ಅಂತ ಅಂದ್ಕೊಳ್ತೇನೆ. ಗೊತ್ತಿಲ್ಲ, ಮಾಡಿ ನೋಡಬೇಕಷ್ಟೆ. ಹಾಗಾಗಿ ಮಳೆ ಬರ್ಬೋದು ಅಂತಿದ್ದರೆ ಎಷ್ಟು ಜಾಗ್ರತೆ ಮಾಡಿದರೂ ಕೂಡ ಕೆಲವೊಂದು ಮರೆತು ಹೋಗಿ ಹೀಗೆ ಆಗಿಬಿಡ್ತದೆ. ಆಗ ಸುಮಾರು 10 ದಿನಗಳಿಂದ ನಾನು ನೆಡಲಿಕ್ಕೆ ಕಾಯ್ತಾ ಇದ್ದಂತಹ ಗಿಡ ಹಾಳಾಗಿ ಬಿಟ್ಟಿತು. ಇದನ್ನು ಹೀಗೆ ನೇರವಾಗಿ ಮಾಡಿಕೊಂಡು ಸ್ವಲ್ಪ ಕೋಕೋಪೀಟ್ನ ಆಳಕ್ಕೆ ಹಾಕಿ ನೆಕ್ಸ್ಟ್ ಸ್ವಲ್ಪ ಕೋಕೋಪೀಟನ್ನು ಬುಡಕ್ಕೆ ಕೂಡ ಹಾಕಿದಾಗ ಇದನ್ನು ಸ್ಟ್ರೈಟ್ ಮಾಡ್ಬೋದು ಅಂತ ಅಂದ್ಕೊಳ್ತೇನೆ. ಗೊತ್ತಿಲ್ಲ, ಕೆಲವೊಮ್ಮೆ ಸತ್ತೋಗ್ತದೆ, ಕೆಲವೊಮ್ಮೆ ಬದುಕಿ ಬಿಡ್ತದೆ, ಹೇಳಲಿಕ್ಕಾಗೋದಿಲ್ಲ. ಎಷ್ಟು ಪೆಟ್ಟಾಗಿದೆ ಅದಕ್ಕೆ ಹೇಳೋದ್ರ ಮೇಲೆ ನಿರ್ಧಾರ ಆಗ್ತದೆ. ಆದರೆ ನೆರಳಲ್ಲಿ ನೆಟ್ಟರೆ ಸ್ವಲ್ಪ ಬದುಕುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ. ಈಗ ನೋಡಿ, ಗಿಡವನ್ನು ನೇರ ಮಾಡ್ಕೊಂಡಿದ್ದೇನೆ. ಈ ರೀತಿಯಾಗಿ ನೆರಳಲ್ಲೇ ಇನ್ನೊಂದು ವಾರ ಇಡ್ತೇನೆ. ಅದಾದ ನಂತರ ನನಗೆ ಬೇಕಾದಂತಹ ಗ್ರೋ ಬ್ಯಾಗಿಗೆ ಇದನ್ನು ಹಾಕಿಕೊಳ್ಳೋದು.